ಮೇಣದ ಬತ್ತಿ, ಅಗರಬತ್ತಿ, ಹಪ್ಪಳ, ಉಪ್ಪಿನಕಾಯಿ ಇಂಥದ್ದೆಲ್ಲ ಮಾಡ್ಬೋದು. ಇಲ್ಲಾಂದರೆ ನಾನು ನೀವು ಒಂದು ಕ್ಯಾಂಟೀನ್ ಓಪನ್ ಮಾಡಿಬಿಟ್ಟು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡ್ಕೊಡ್ಬೋದು. ಇಷ್ಟೆಲ್ಲ ಮಾಡ್ಬೋದು. ಇದರಲ್ಲಿ ನಾವು ಯಾವ್ದು ಮಾಡಬಹುದು ಅಂತ ಸೆಲೆಕ್ಟ್ ಮಾಡಬೇಕಷ್ಟೆ. ಮೇಡಮ್ ಅವರೇ, ನೀವು ಹೇಳ್ತಿರೋದು ನೋಡಿದ್ರೆ ನಾವು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಕಾಲ ಮೇಲೆ ನಾವು ಸ್ವಂತವಾಗಿ ನಿಂತ್ಕೊಂಡು ದುಡಿಯೋಕ್ಕೆ ಇಷ್ಟೊಂದು ಅವಕಾಶಗಳವೆ. ಆದ್ರೂ ಜನಗಳು ಇನ್ನೊಬ್ರ ಹತ್ರ ದುಡಿಯೋದಕ್ಕೆ ಏನು ಕೊಯ್ತಾರೆ ಅನ್ನೋದೇ ಗೊತ್ತಿಲ್ಲ. ಅದೆಲ್ಲ ಅವ್ರವ್ರ ಪರಿಸ್ಥಿತಿ ಸಿದ್ದು ಅವರೇ. ಕೆಲವೊಬ್ರಿಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲ್ಲ, ಕೆಲವೊಬ್ರಿಗೆ ನಮ್ಮ ಥರ ಬಂಡವಾಳ ಇರಲ್ಲ, ಕೆಲವೊಬ್ರಿಗೆ ಸಪೋರ್ಟೇ ಇರಲ್ಲ. ಅದರಲ್ಲೂ ಎಲ್ಲರೂ ಬಿಸ್ನೆಸ್ಸಿಗೆ ಇಳಿದ್ಬಿಟ್ರೆ ಬೇರೆ ಕೆಲಸ ಎಲ್ಲ ಯಾರು ನೋಡ್ಕೋತಾರೆ ಹೇಳಿ? ನೀವು ಹೇಳೋದು ಸರಿನೇ ಮೇಡಮ್ ಅವರೇ. ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ನಾವು ಅದನ್ನೆಲ್ಲ ನೋಡ್ಕೋಬೇಕು. ಸರಿ, ಈಗ ನಾನು ಇಷ್ಟೆಲ್ಲ ಐಡಿಯಾ ಕೊಟ್ನಲ್ಲ, ಇದರಲ್ಲಿ ನಾವು ಯಾವ್ದು ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದನ್ನ ನಾನೊಬ್ಬನೇ ಹೇಳಕ್ಕೆ ಹೆಂಗಾಯ್ತದೆ ಮೇಡಮ್ ಅವರೇ? ಇಬ್ರು ಸೇರಿ ಯೋಚನೆ ಮಾಡಮ್ಮ. ತರಕಾರಿ ತಿಂದಿನಿ, ಮೊದಲು ಅಡುಗೆ ಮಾಡ್ಬಿಡ್ತೀನಿ, ಊಟ ಮಾಡಿಬಿಟ್ಟು ಅದಾದ್ಮೇಲೆ ನಿಧಾನಕ್ಕೆ ಯೋಚನೆ ಮಾಡಮ್ಮ. ಸಿದ್ದೋರೆ, ಈಗ ಹೇಗಿದ್ರು ನಾನು ಸ್ವಲ್ಪ ಫ್ರೀಯಾಗೇ ಇದ್ದೀನಲ್ಲ, ನಾನು ಹೋಗಿ ಅಡುಗೆ ಮಾಡ. ಯಾಕೆ ಮೇಡಮ್ ಅವರೇ, ನಾನು ಅಡುಗೆ ಚೆನ್ನಾಗಿ ಮಾಡೋದಿಲ್ಲ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ? ನೋಡಿ, ಇದೇ ನನಗಿಷ್ಟ ಆಗಲ್ಲ. ನೀವೇನೋ ಹೊರಗೆ ಹೋಗ್ಬಿಟ್ಟು ಓಡಾಡ್ಕೊಂಡು ಬಂದಿದ್ದೀರಾ, ಸುಸ್ತಾಗಿರ್ತೀರಾ, ನಾನು ಮಾಡೋಣ ಅಂತ ಹೇಳಿದ್ರೆ ನೀವು ಈಗ ಮಾತಾಡೋದು? ಅಯ್ಯೋ, ಕೋಪ ಟಕ್ಕಂತ ಬಂದ್ಬಿಡ್ತದೆ. ಸರಿ ತಗೊಳ್ಳಿ, ನೀವೇ ಅಡುಗೆ ಮಾಡಿ, ನಾನು ನಿಮಗೆ ಅಡುಗೆಗೆ ಸಹಾಯ ಮಾಡ್ತೀನಿ. ಇಬ್ಬರು ಸೇರಿ ಮಾಡಿದ್ರೆ ಅಡುಗೆ ಬೇಗ ಆಗ್ಬಿಡ್ತದೆ, ಜೊತೆಗೆ ರೊಮ್ಯಾಂಟಿಕ್ ಆಗೂ ಇರ್ತದೆ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ, ಕೊಡಿ. ಏನಿನ್ನ ಅಲ್ಲೇ ಕೂತಿದ್ದೀರಾ? ಬನ್ನಿ. ಲಕ್ಷ್ಮಿ, ನಿನಗಿನ್ನೂ ನಿಮ್ಮ ಅದಕ್ಕೆ ಮರೆಯೋಕ್ಕಾಗ್ತಾ ಇಲ್ಲ ಅಲ್ವಾ ಲಕ್ಷ್ಮಿ? ಜೊತೆಲಿಲ್ಲದೆ ಇರೋರು ಅವ್ರ ನೆನಪು ಯಾವಾಗಲೂ ಜೀವಂತ ಅಂತ ಹೇಳ್ತಾರೆ. ಅವ್ರು ನಮ್ಮ ಜೊತೆಲಿ ಇಲ್ಲ ಅಂದರೂ ಅವ್ರ ನೆನಪುಗಳು ನಮ್ಮನ್ನು ಸಾಯೋ ತನಕ ಕಾಡುತ್ತೆ. ಆದರೆ ನಮ್ಮ ಕೈಲಿ ಏನಿದೆ ಲಕ್ಷ್ಮಿ? ನಾವೇನು ಮಾಡೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೊ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಎಷ್ಟೇ ಪ್ರಯತ್ನ ಪಟ್ಟರು ಅದಕ್ಕೆ ನೆನಪನ್ನು ಮಾತ್ರ ಮರೆಯೋಕೆ ಆಗ್ತಾ ಇಲ್ಲ. ಅಣ್ಣನ ಕಡೆಯಿಂದ ಫೋನ್ ಬರ್ಬೋದು ಅಂತ ಕಾದೆ, ಅವರು ಫೋನ್ ಮಾಡಲಿಲ್ಲ. ಅಪ್ಪನ ಅಣ್ಣನ ನಾವೇ ಹೋಗಿ ನೋಡ್ಕೊಂಬರಲ್ವಾ? ಇಷ್ಟೆಲ್ಲ ಹೇಳಿದ್ರು ನಿನಗೇನು ಅರ್ಥ ಆಗ್ತಾ ಇಲ್ಲಲ್ವಾ? ನಾನು ಅಲ್ಲೂ ಹೋಗೋದು ಬೇಡ ಅಂತ ಹಠದಿಂದ ಹೇಳ್ತಾ ಇಲ್ಲ. ಹೋದಾಗ ಏನಾಯ್ತು ಅಂತ ಯೋಚನೆ ಮಾಡಿ ನೋಡು. ನಿಮ್ಮತ್ತಿಗೆ ಬಂದಷ್ಟು ಕರೆದ್ರು ಅಂತ ಹಳೇದನ್ನೆಲ್ಲ ಮರೆತು ಹೋದ್ವಿ. ಆದರೆ ಅಲ್ಲಿ ಪರಿಸ್ಥಿತಿ ಬೇರೆ ಏನೋ ಇತ್ತು. ಅಂತ ಸಾವಿನ ಮನೆಯಲ್ಲೂ ಜನ ಹೆಂಗಂದ್ರು ನೋಡು. ಈಗ ನಾವು ಹೋದ್ರೆ ಆಡ್ಕೊಳ್ಳೋರು ಬಾಯಿಗೆ ಆಹಾರ ಹಾಕ್ತೀವಿ, ಅದರಿಂದ ಹೋಗೋದು ಬೇಡ ಅಂತ ಅಷ್ಟೇ ನಾನು ಹೇಳ್ತಾ ಇದ್ದೆ. ಯಾರೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಆದರೆ ಮನೆ ಮಗಳಾಗಿದ್ಕೊಂಡು ಅವ್ರನ್ನ ಹೋಗಿ ನೋಡೋದು ನನ್ನ ಕರ್ತವ್ಯ ಅಲ್ವೇನ್ರಿ? ಅಪ್ಪನ ಮತ್ತಿಗೆ ಅವ್ರು ಬದುಕಿದ್ದಾಗ ನಮ್ಮನ್ನ ಎಷ್ಟೊಂದು ವಿಚಾರಿಸ್ಕೊತಾ ಇದ್ರು, ಬಂದು ಹೋಗಿ ಮಾಡ್ತಾ ಇದ್ರು. ಈಗ ಅವ್ರಿಲ್ಲ ಅಂದಮೇಲೆ ನಾನು ಹೋಗಿ ಅವ್ರನ್ನ ವಿಚಾರಿಸ್ಕೋಬೇಕಲ್ವಾ? ಒಂದು ಕೆಲಸ ಮಾಡು, ನಿಮ್ಮ ಅತ್ತಿಗೆ ಫೋನ್ಗೆ ಫೋನ್ ಮಾಡು. ಅಲ್ಲಿ ಯಾರಾದರೂ ಎತ್ಕೊಳ್ತಾರೆ. ನಿಮ್ಮ ತಂದೆ ಬಗ್ಗೆ ಅಣ್ಣನ ಬಗ್ಗೆ ವಿಚಾರಿಸ್ಕೊ. ಅಲ್ಲಿ ಪರಿಸ್ಥಿತಿ ಏನು ಅಂತಲೂ ಗೊತ್ತಾಗುತ್ತೆ, ನಿನಗೂ ಸಮಾಧಾನ ಆಗುತ್ತೆ. ಆಗ್ಬೋದಾ? ಸರಿ, ಯಾರೋ ಗಾಡಿ ಓನರ್ಗಳು ಬಂದಿದ್ದಾರೆ. ಫೋನ್ ಮಾಡಾದ್ಮೇಲೆ 1-3 ಕಾಫಿ ಮಾಡಿ ಕಳಿಸ್ಬಿಡು. ನಾನು ಅದೊಂಚೂರು ನೋಡ್ತೀನಿ, ಬೇಜಾರು ಮಾಡ್ಕೊಂಡು.
ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗ್ತಾ ಇದೆಯಲ್ಲ. ಚಿನ್ನುಮರಿ, ನೋಡಿ, ನಾನು ಕೊಲೆಗಾರ ಅಲ್ಲ. ನಿಮಗೆ ಈ ವಿಷಯ ಗೊತ್ತಲ್ವಾ? ಎಲ್ಲ ಆಕಸ್ಮಿಕವಾಗಿ ನಡೆದಿದ್ದಷ್ಟೇ. ಅದನ್ನ ಯಾರೋ ವಿಡಿಯೋ ಮಾಡಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ. ಏನು ಮಾಡಲಿ? ಇಲ್ಲ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಜಯಂತ, ಏನಾದರೂ ನೀನೇ ಈ ಥರ ಕೊಲೆ ಮಾಡಿದ್ಯಾ ಅಂತ ಚಿನ್ನುಮರಿ ಗೊತ್ತಾದರೆ ನೀವಿಬ್ಬರು ಒಂದಾಗೋ ಆಸೆನ ನೀನು ಮರಿಬೇಕಾಗತ್ತೆ. ಇಲ್ಲ ಜಯಂತ, ಇಲ್ಲ. CCTV ಚಿನ್ನುಮರಿ ನೋಡಿ, ನಿಮ್ಮನ್ನು ಕಣ್ಣಿಟ್ಟು ಕಾಯಬೇಕು ಅಂತ ನಾನು CCTV ಫುಟೇಜಸ್ನೆಲ್ಲ ನೋಡ್ತಾ ಇದ್ದೆ. ರೆಗ್ಯುಲರ್ ಆಗಿ ಸರ್ವೆಲೆನ್ಸ್ ವಿಡಿಯೋನ ಇರ್ತಿತ್ತು. ಜಗತ್ತು ಅದನ್ನು ತಪ್ಪು ಅಂತ ಅದನ್ನು ಸುಟ್ಟು ಹಾಕಿಬಿಟ್ಟೆ. ಈಗ ಯಾರು ಅಂತ ನಾನು ಹೇಗೆ ಕಂಡುಹಿಡೀಲಿ? ಇವನೇನು ಇಷ್ಟೊಂದು ಟೆನ್ಷನ್ ಆಗಿದ್ದಾನೆ. ಈಗ ಇವನಿಗೇನಾದರೂ ನಾನೇ ಈ ವಿಡಿಯೋ ಮಾಡ್ತಿರೋದು ಅಂತ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಅವನನ್ನು ನೋಡೋದಕ್ಕೂ ಮುಂಚೆ ಇದರಿಂದ ಎಸ್ಕೇಪ್ ಆಗಿ ಆಮೇಲೆ ಇವನ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡೋದು ಅಂತ ಯೋಚನೆ ಮಾಡಬೇಕು.